ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು ಇಲ್ಲಿ ಇವತ್ತಿನಿಂದ 3 ದಿನಗಳ ಕಾಲ ಜರುಗಲಿರುವ ಏಕಾತ್ಮ ಮಾನವ ದರ್ಶನ ಅನ್ನೋ ಒಂದು ವಿಚಾರ ಸಂಕಿರಣದ ಕಾರ್ಯಕ್ರಮಕ್ಕೆ ರೊಚ್ಚಿಗೆದ್ದಿರುವ ರಾಜ್ಯ ಸರ್ಕಾರ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟು ಅವರಿಂದ ಬಂದ ಸಮಜಾಯಿಷಿ ಉತ್ತರವನ್ನು, ಸುದೀರ್ಘವಾದ ಉತ್ತರವನ್ನು ತಿರಸ್ಕರಿಸ್ಬಿಟ್ಟು ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರದು ಅಂತ ಎಚ್ಚರಿಕೆ ನೋಟಿಸ್ ನೀಡಿದೆ. ಹೇಳಿ ಕೇಳಿ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಧಿಕ್ಕಾರ, ಸ್ವಾತಂತ್ರ್ಯ ಬಂದಾಗಿನಿಂದ ಚಾಲ್ತಿಯಲ್ಲಿದ್ದ ತ್ರಿಭಾಷಾ ಸೂತ್ರ ತಿರಸ್ಕಾರ, ಅದರ ಜೊತೆಗೆ ಚುನಾವಣೆಯಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಗಳಿಗೆ ವಿರೋಧ, ವಿದ್ಯಾರ್ಥಿಗಳ ಮೊಬೈಲ್ ಬಳಕೆಗೆ ನಿರ್ಬಂಧ, ಹೀಗೆ ವಿರೋಧ, ನಿರ್ಬಂಧ, ಧಿಕ್ಕಾರ, ನಿಷೇಧ ಇವುಗಳಲ್ಲೇ ಮುಳುಗೇಳ್ತಾ ಇರೋ ರಾಜ್ಯ ಸರ್ಕಾರ ಇದೀಗ ಒಂದು ವಿಶ್ವವಿದ್ಯಾಲಯದ ಸ್ವಾಯತ್ತತೆಗೆ, ಸ್ವಾತಂತ್ರ್ಯಕ್ಕೆ, ಅದರಲ್ಲೂ ವಿಶೇಷವಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮತ್ತು ವಿಚಾರ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕೋ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದೆ. ಅಂದಹಾಗೆ ಇದು ಮೇಲ್ನೋಟಕ್ಕೆ ಇದು ಸ್ಪಷ್ಟ. ರಾಜ್ಯ ಸರ್ಕಾರ ಇಷ್ಟು ಕೆರಳಕ್ಕೆ ಕಾರಣವಾದದ್ದು ನಿನ್ನೆ ವಿಧಾನ ಪರಿಷತ್ತಿನ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯ ಮತ್ತು ಕಾಂಗ್ರೆಸ್ ಪಕ್ಷದ ವಕ್ತಾರ ರಮೇಶ್ ಬಾಬು ಕಾಂಗ್ರೆಸ್ನ ಬಹುಪಾಲು ಮಾಧ್ಯಮ ವಕ್ತಾರಗಳ ಪೈಕಿ ಹೆಚ್ಚು ಸೂಕ್ಷ್ಮಮತಿಗಳು ಮತ್ತು ವಿಚಾರವಾದಿಗಳು ಮತ್ತು ಅಧ್ಯಯನಶೀಲರು ನಿಜ. ಆದರೆ ಅವರು ನಿನ್ನೆ ಒಂದು ಆಕ್ಷೇಪ ಎತ್ತಿಬಿಟ್ರು. ನೋಡಿ, ಮೈಸೂರು ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳು ತಮ್ಮ ಸಭಾಂಗಣವನ್ನು, ತಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿರೋ ಸುಸಜ್ಜಿತ ಸಭಾಂಗಣವನ್ನು RSS ಸಂಪರ್ಕವಿರುವ ಒಂದು ಕಾರ್ಯಕ್ರಮಕ್ಕೆ, ಒಂದು ಸಂಘಟನೆಯ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟುಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕಾರ್ಯಕ್ರಮದ ಆಮಂತ್ರಣ ಪಟ್ಟಿಯಲ್ಲಿ ವಿಶ್ವವಿದ್ಯಾಲಯದ ಲಾಂಛನವನ್ನು ಬಳಸ್ಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಸ್ವತಃ ತಾವೇ ಮುಖ್ಯ ಅತಿಥಿಯಾಗಿರಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಮತ್ತು ಈ 3 ದಿನಗಳ ವಿಚಾರಗೋಷ್ಠಿಗೆ ಹಾಜರಾಗಬೇಕು ಅಂತಂದ್ಬಿಟ್ಟು ಸುತ್ತೋಲೆ ಹೊರಡಿಸ್ಬಿಟ್ಟಿದ್ದಾರೆ. ವಿಶ್ವವಿದ್ಯಾಲಯದ ಆಧೀನಕ್ಕೊಳಪಟ್ಟ ವಿವಿಧ ವಿಭಾಗಗಳ ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ ಮತ್ತು ಬೋಧಕ ಸಿಬ್ಬಂದಿಗೆ ಅದರಲ್ಲಿ ಪಾಲ್ಗೊಳ್ಳೋಕ್ಕೆ ಸುತ್ತೋಲೆ ಹೊರಡಿಸಿದ್ದಾರೆ. ಇದು ಸರ್ಕಾರದ ಶಿಕ್ಷಣ ನೀತಿಗೆ, ಘೋಷಿತ ಶಿಕ್ಷಣ ನೀತಿಗೆ ಮತ್ತು ಆ ವಿಶ್ವವಿದ್ಯಾಲಯದ ದೇವೋದ್ದೇಶಗಳಿಗೆ ಮತ್ತು ಆದರ್ಶಗಳಿಗೆ ಮಾಡ್ತಿರೋ ಅಪಚಾರ ಅಂತೇಳ್ಬಿಟ್ಟು ಆಕ್ಷೇಪ ಎತ್ತಿದ್ರು. ತಕ್ಷಣವೇ ಉನ್ನತ ಶಿಕ್ಷಣ ಇಲಾಖೆ ಉಪಕಾರ್ಯದರ್ಶಿ N. ಕುಮಾರ್ ಕುಲಪತಿಗಳಿಂದ ಸಮಜಾಯಿಷಿ ಕೇಳಿದರು. ಕುಲಪತಿಗಳು ಸುದೀರ್ಘವಾದ ಒಂದು ಉತ್ತರವನ್ನು ಕೊಟ್ಟು ಹೇಳಿದರು, ಮೈಸೂರು ಮುಕ್ತ ವಿಶ್ವವಿದ್ಯಾಲಯ ಇಡೀ ದೇಶದಲ್ಲೇ ಅತ್ಯಂತ ವಿಶ್ವಾಸಾರ್ಹ, ಜನಪ್ರಿಯ ಮತ್ತು ವಿಸ್ತಾರವಾದ ಸಂಸ್ಥೆಯಾಗಿ ಬೆಳೆದು ಬಂದಿದೆ. ಇಲ್ಲಿ ವಿಭಿನ್ನ ಬಗೆಯ ವಿಚಾರಗಳಿಗೆ, ಅಭಿಪ್ರಾಯಗಳಿಗೆ ಮತ್ತು ಆಲೋಚನಾ ಕ್ರಮಕ್ಕೆ ಇಲ್ಲಿ ಮುಕ್ತ ಅವಕಾಶವನ್ನು ನಾವು ಕಲ್ಪಿಸ್ತಾ ಬಂದಿದ್ದೇವೆ. ಜೊತೆಗೆ ಆರ್ಥಿಕ ದೃಷ್ಟಿಯಿಂದ ಕೂಡ ನಾವಿವತ್ತು ಸರ್ಕಾರದ ಆದೇಶದ ಅನುಗುಣವಾಗಿ ಸ್ವಾಯತ್ತತೆ ಮತ್ತು ಸ್ವಾವಲಂಬನೆಯನ್ನು ರೂಢಿಸ್ಕೊಳ್ಬೇಕಾಗಿರೋದ್ರಿಂದ ವಿಶ್ವವಿದ್ಯಾಲಯದ ಸವಲತ್ತುಗಳನ್ನು, ಅಂದರೆ ಈ ಸಭಾಂಗಣವೂ ಸೇರಿದಂತೆ ಕೆಲವು ಸವಲತ್ತುಗಳನ್ನು ಸಾರ್ವಜನಿಕ ಉದ್ದೇಶಗಳಿಗಾಗಿ ನಾವು ಬಾಡಿಗೆ ಕೊಡ್ತಾ ಇದ್ದೇವೆ. ಆ ಬಾಡಿಗೆ ಹಣದಿಂದ ನಾವು ಸಂಪನ್ಮೂಲಗಳನ್ನು ಕ್ರೋಢೀಕರಿಸ್ತಾ ಇದ್ದೇವೆ. ಜೊತೆಗೆ ಈ ಉದ್ದೇಶಿತ ಕಾರ್ಯಕ್ರಮಕ್ಕೆ ಅದರ ಆಯೋಜಕರು ನಿಗದಿತ ಬಾಡಿಗೆಯನ್ನು ಕೂಡ ಕಟ್ಟಿದ್ದಾರೆ. ಸುಮಾರು 5 ಲಕ್ಷ ರೂಪಾಯಿ ಬಾಡಿಗೆಯನ್ನು ಕೂಡ ಕಟ್ಟಿದ್ದಾರೆ. ಅವರು ಈಗಾಗಲೇ ಕಾರ್ಯಕ್ರಮವನ್ನು ಅಖೈರುಗೊಳಿಸ್ಬಿಟ್ಟಿದ್ದಾರೆ. ಜೊತೆಗೆ ಘನತೆವೆತ್ತ ರಾಜ್ಯಪಾಲರೇ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಒಪ್ಪಿರೋದ್ರಿಂದ ಶಿಷ್ಟಾಚಾರ ಪಾಲನೆಗೋಸ್ಕರ ಕುಲಪತಿಯಾಗಿರೋ ನಾನೇ ಅವರನ್ನು ಸ್ವಾಗತಿಸಬೇಕಾಗುತ್ತೆ. ಹೀಗಾಗಿ ವಿಶ್ವವಿದ್ಯಾಲಯದ ಲಾಂಛನದ ಅಡಿಯಲ್ಲಿಯೇ ಈ ಕಾರ್ಯಕ್ರಮ ಆಯೋಜಕರು ತಮ್ಮ ಆಮಂತ್ರಣ ಪತ್ರಿಕೆಯನ್ನು ಮುದ್ರಿಸಿದ್ದಾರೆ. ಜೊತೆಗೆ ಕೇಂದ್ರದ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಇದರಲ್ಲಿ ಸಮಾರೋಪದಲ್ಲಿ ಅಥವಾ 2ನೇ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹೀಗಾಗಿ ನಾವು ಇದರಲ್ಲಿ ಅವರ ಆಯೋಜಕರ ಆಮಂತ್ರಣವನ್ನು ಒಪ್ಕೊಂಡಿದ್ದೇವೆ ಅಷ್ಟೇ ಹೊರತು ಇದರಲ್ಲಿ ಯಾವುದೇ ರಾಜಕೀಯ ಪೂರ್ವಾಗ್ರಹಕ್ಕೆ ಅಥವಾ ಮಮಕಾರಕ್ಕೆ ಅವಕಾಶವೇ ಇಲ್ಲ ಅಂತೆಲ್ಲ ಸುದೀರ್ಘ ಉತ್ತರ ಕೊಟ್ಟರು ಕೂಡ ರಾಜ್ಯ ಸರ್ಕಾರ ಅವರಿಂದ ಪ್ರೊಫೆಸರ್ ಶರಣಪ್ಪ ಹಲಸೆ, ಪ್ರಾಸಂಗಿಕವಾಗಿ ಹೇಳೋದಾದರೆ ಅವರು BJP ಸರ್ಕಾರದ ಅವಧಿಯಲ್ಲಿ ನೇಮಕವಾಗಿದ್ದವರು, ಆ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನೇಮಕ ಆಗಿದ್ದವರು. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಅನುಮಾನ ಇದ್ದೇ ಇರುತ್ತೆ, ಇವರೆಲ್ಲ ಸಂಘ ಪರಿವಾರದವರು, ಇವರ ಉದ್ದೇಶಗಳೇನಿದ್ರೂ ದುರುದ್ದೇಶಪೂರಿತವಾಗಿರುತ್ತೆ, ಇದು ಕೋಮುವಾದದ ವಿಸ್ತರಣೆ, ಕೋಮುವಾದದ ಪ್ರಚಾರಕ್ಕಾಗಿ ನಡೀತಾ ಇರೋ ಕಾರ್ಯಕ್ರಮ ಅಂತಂದ್ಬಿಟ್ಟು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇರೋರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪ್ರತಿಷ್ಠಾನ, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಫೌಂಡೇಶನ್ ಮತ್ತು ಪ್ರಜ್ಞಾ ಪ್ರವಾಹ ಅನ್ನೋ 2 ಸಂಘಟನೆಗಳು ಜಂಟಿಯಾಗಿ ಆಯೋಜಿಸ್ತಾ ಇರೋ ಕಾರ್ಯಕ್ರಮ. ಹೌದು, RSS ಜೊತೆಗೆ ಇವರ ಸಂಪರ್ಕ ಇದೆ. RSSನ ವಿವಿಧ ವಿಭಾಗಗಳ ಪೈಕಿ ಇವು ಇರಬಹುದು.
ಆದರೆ ಅವ್ರಿಗೂ ಕೂಡ ತಮ್ಮ ವಿಚಾರ ಪ್ರತಿಪಾದಿಸೋ ಸ್ವಾತಂತ್ರ್ಯ ಇಲ್ವಾ? ಒಂದು ಪರ್ಯಾಯ ವಿಚಾರಧಾರೆ ಆಲೋಚನಾ ಕ್ರಮವನ್ನು ಪ್ರಕಟಿಸೋ ಸ್ವಾತಂತ್ರ್ಯ ಇಲ್ವಾ? ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನವೇ ಕೊಟ್ಟಿದೆ. ವಿಶ್ವವಿದ್ಯಾಲಯ ಅಂತಂದರೆ ವಿವಿಧ ಜ್ಞಾನ ಶಾಖೆಗಳ ಮುಕ್ತ ಅಧ್ಯಯನ, ಸಂಶೋಧನೆ, ಸಂವಾದ, ಚರ್ಚೆ, ವೈಚಾರಿಕ ಸಂಘರ್ಷ ಎಲ್ಲದಕ್ಕೂ ಅವಕಾಶ ಇರಬೇಕಲ್ವಾ? ಕುಲಪತಿಗಳು ಅದನ್ನೇ ಹೇಳಿದ್ದಾರೆ. ನಾವು ನಮ್ಮ ಸಭಾಂಗಣವನ್ನು ವಿವಿಧ ಸಂಘಟನೆಗಳ, ಖಾಸಗಿ ಮತ್ತು ಸರ್ಕಾರಿ ಸಂಘಟನೆಗಳ ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಮತ್ತಿತರ ಸದುದ್ದೇಶದ, ಅಂದರೆ ಸಾಮಾಜಿಕ ನೆಮ್ಮದಿಗೆ ಭಂಗ ತರದಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಮುಕ್ತವಾಗಿ ಬಾಡಿಗೆ ಕೊಡ್ತಾ ಬಂದಿದ್ದೇವೆ. ಆದ್ದರಿಂದ ಬರೋ ವರಮಾನದಿಂದ ವಿಶ್ವವಿದ್ಯಾಲಯದ ಆಡಳಿತ ನಡೆಸೋ ನಿರ್ವಹಣೆ ಸುಲಭವಾಗ್ತಿದೆ ಅಂತೆಲ್ಲ ವಿವರಣೆ ಕೊಟ್ಟರು ಕೂಡ ಇಲ್ಲ, ಇದನ್ನು ರದ್ದು ಮಾಡಬೇಕು ಅಂತ. ಇದರ ಉದ್ದೇಶ, ಈ ಗೋಷ್ಠಿಯ ಶೀರ್ಷಿಕೆನೇ ಹೇಳುತ್ತೆ, ಏಕಾತ್ಮ ಮಾನವ ದರ್ಶನ ಅಂತ. ಇಂದಿಗೆ 60 ವರ್ಷಗಳ ಹಿಂದೆ, ಅಂದರೆ ಏಪ್ರಿಲ್ 1965ರಲ್ಲಿ ಆವತ್ತಿನ ಜನಸಂಘದ ನಾಯಕ ಮತ್ತು ಒಬ್ಬ ಸೈದ್ಧಾಂತಿಕ ದಾರ್ಶನಿಕರಾಗಿದ್ದ ದೀನ್ ದಯಾಳ್ ಉಪಾಧ್ಯಾಯ ಅವರು ಮುಂಬೈನಲ್ಲಿ ಒಂದು ಸರಣಿ ಭಾಷಣ ಮಾಲಿಕೆಯನ್ನು ನಡೆಸಿದರು. ಅದರಲ್ಲಿ ಈ ಮಾನವ ಏಕಾತ್ಮತಾವಾದ ಅನ್ನೋ ಒಂದು ಹೊಸ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಇದು ಪಾಶ್ಚಿಮಾತ್ಯ ಪರಂಪರೆಯ ಬಂಡವಾಳವಾದ ಮತ್ತು ಸಮಾಜವಾದಕ್ಕೆ ಪರ್ಯಾಯವಾಗಿ ಭಾರತದ ಸಾಂಸ್ಕೃತಿಕ ಪರಂಪರೆಗೆ ಅನುಗುಣವಾದ ಒಂದು ಮಾನವ ಏಕಾತ್ಮತಾವಾದ ಅಥವಾ ಏಕಾತ್ಮ ಮಾನವತಾವಾದ ಅನ್ನೋ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಇದನ್ನು ಅವರು ಇಂಟಿಗ್ರಲ್ ಹ್ಯೂಮನಿಸಮ್ ಅಂತ ಕರೆದಿದ್ರು. ಅವ್ರ ಪ್ರಕಾರ ಮನುಷ್ಯನ ಬದುಕು, ಆತ ಯಾವುದೇ ಜಾತಿ, ಧರ್ಮ, ದೇಶ ಅಥವಾ ಸಂಸ್ಕೃತಿಗೆ ಸೇರಿದವನಾಗಿರಲಿ, ಮನುಷ್ಯನ ಬದುಕು ತೀರಾ ಸಂಕೀರ್ಣವಾಗಿರುತ್ತೆ. ಅಂದರೆ ಅದರಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಸಂಗಮವಿದ್ದೇ ಇರುತ್ತೆ. ಅವೆಲ್ಲದರ ಸಂಯೋಜಿತ ವ್ಯಕ್ತಿತ್ವವಾಗಿ ಮಾನವ ಬದುಕು ಹೊರಹೊಮ್ಮುತ್ತೆ. ಅದರಿಂದ ಈ ಭೇದ ಭಾವಗಳ ನಿವಾರಣೆಯೇ ನಮ್ಮ ಘನೋದ್ದೇಶವಾಗಿರಬೇಕು, ಬದುಕಿನ ಉದ್ದೇಶವಾಗಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಅವತ್ತು ದೀನ್ ದಯಾಳ್ ಉಪಾಧ್ಯಾಯರು ಪ್ರತಿಪಾದಿಸಿದ ಅಂತ್ಯೋದಯ ತತ್ವ ಇವತ್ತಿಗೂ ಕೂಡ ಸಮಾಜದ ಕಟ್ಟಕಡೆಯ ಮನುಷ್ಯನನ್ನು ಕೂಡ ಮೇಲೆತ್ತುವಂಥ ಕೆಲಸವನ್ನು ಪ್ರಭುತ್ವ ಮಾಡಬೇಕು ಅಂತ ಪ್ರತಿಪಾದಿಸಿದ್ದು 1965ರಲ್ಲೇ. ಇಂಥ ಉದಾರವಾದಿ ಸಿದ್ಧಾಂತದ ಕುರಿತ ಒಂದು ಚರ್ಚೆ, ಅಂದರೆ ಇವತ್ತು 21ನೇ ಶತಮಾನದಲ್ಲಿ ಎಷ್ಟರ ಮಟ್ಟಿಗೆ ಇದು ಪ್ರಸ್ತುತವಾಗಿದೆ ಅನ್ನೋದ್ರ ಕುರಿತಂಥ ಚರ್ಚೆ ಆ ಸಂಘಟನೆ ಆರಿಸ್ಕೊಂಡಿತ್ತು. ಅದನ್ನು 3 ದಿನ ವಿಚಾರಗೋಷ್ಠಿಯನ್ನು ನಡೆಸಲಿಕ್ಕೆ ಉದ್ದೇಶಿತ್ತು. ರಾಜ್ಯ ಸರ್ಕಾರ ಅದನ್ನು ಏಕಪಕ್ಷೀಯವಾಗಿ ಅದನ್ನು ರದ್ದುಗೊಳಿಸುವ ಆದೇಶ ಹೊರಡಿಸಿದೆ. ಆದರೆ ಇವತ್ತು ಬೆಳಗಿನ ಸಮಾಚಾರದಂತೆ ಸಂಘಟಕರು ಯಾರೂ ಕೂಡ ರಾಜ್ಯ ಸರ್ಕಾರದ ಈ ನಿಷೇಧಾಜ್ಞೆಯನ್ನು ಒಪ್ಕೊಂಡಿಲ್ಲ. ಬೆಳಗಿನ ಸಭೆಯಲ್ಲಿ ಆಗಲೇ ಒಂದು ಕಲಾ ವಸ್ತು ಪ್ರದರ್ಶನದ ಉದ್ಘಾಟನೆ ನಡೆದು ಹೋಗ್ಬಿಡ್ತು. ಅಯೋಧ್ಯೆಯ ರಾಮ್ಲಲ್ಲಾ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿ ಅರುಣ್ ಯೋಗರಾಜ್ರವರೇ ಅದು ಉದ್ಘಾಟನೆ ಮಾಡಿಬಿಟ್ಟಿದ್ದಾಗಿದೆ. ಇನ್ನು ಮಧ್ಯಾಹ್ನ 3 ಗಂಟೆ ಉದ್ಘಾಟನಾ ಸಮಾರಂಭಕ್ಕೆ ಘನತೆವೆತ್ತ ರಾಜ್ಯಪಾಲರು ಬರೋರಿದ್ದಾರೆ. ನಾಳಿನ ಕಾರ್ಯಕ್ರಮಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಪಾಲ್ಗೊಳ್ಳಲಿದ್ದಾರೆ. ಆದರೆ ರಾಜ್ಯ ಸರ್ಕಾರಕ್ಕೆ, ಇಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕೆ ಕಸಗುಸಿ ಉಂಟು ಮಾಡಿರೋದು ಇದರ ಪ್ರಮುಖ ಭಾಷಣಗಾರರ ಪೈಕಿ BJP ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾದ BL ಸಂತೋಷ್ ಅವರ ಹೆಸರಿರೋದು ಕೂಡ. ಹೀಗಾಗಿ ವಿವಿಧ ರಾಜಕೀಯ ಪ್ರಚೋದನೆ ಮತ್ತು ಅಸಹನೆಯ ಕಾರಣದಿಂದಾಗಿ ರಾಜ್ಯ ಸರ್ಕಾರ ಇದನ್ನು ಏಕಪಕ್ಷೀಯವಾಗಿ ರದ್ದು ಮಾಡೋ ಆದೇಶವನ್ನು ಹೊರಡಿಸಿದೆ. ಆದರೆ ಇದೇ ಮೊದಲ ಬಾರಿಗೆ ವಿಶ್ವವಿದ್ಯಾಲಯದ ಕುಲಪತಿಯವರೊಬ್ಬರು ತಮ್ಮ ಬದ್ಧತೆಯನ್ನು, ತಮ್ಮ ವಿಶ್ವವಿದ್ಯಾಲಯದ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆಯನ್ನು ಎತ್ತಿ ಹಿಡಿಯೋ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ದುಸ್ಸಾಹಸ ಅಂತ ಯಾಕೆ ಕರಿತೀವಿ ಅಂತಂದರೆ, ಬರ್ತಾ ಕರ್ನಾಟಕ ವಿಶ್ವವಿದ್ಯಾಲಯ ಕಾನೂನುಗಳಿಗೆ ವಿವಿಧ ಕಾಲಘಟ್ಟಗಳಲ್ಲಿ ತಿದ್ದುಪಡಿ ಮಾಡ್ತಾ ಬಂದ ಸರ್ಕಾರಗಳು, ಅದು ಇಂಥದೇ ಪಕ್ಷ ಅಂತಿಲ್ಲ, ಪಕ್ಷಾತೀತವಾಗಿ ವಿವಿಧ ಸರ್ಕಾರಗಳು ಇವತ್ತು ಕರ್ನಾಟಕದ ವಿಶ್ವವಿದ್ಯಾಲಯಗಳನ್ನು ಉನ್ನತ ಶಿಕ್ಷಣ ಇಲಾಖೆಯ ಬ್ರ್ಯಾಂಚ್ ಆಫೀಸ್ಗಳ ಅಧೀನ ಶಾಖೆಗಳ ಥರ ಅವನ್ನ ಪರಿವರ್ತನೆ ಮಾಡಿಟ್ಬಿಟ್ಟಿವೆ. ಕುಲಪತಿ ಏನೇ ಇದ್ರೂ ಕೂಡ ಪದನಿಮಿತ್ತ ಒಂದು ಅಲಂಕಾರಿಕ ಹುದ್ದೆಯನ್ನು ಮಾಡಿಬಿಟ್ಟಿದ್ದಾರೆ. ಕುಲಪತಿ ಮೇಲೆ ನಿಯಂತ್ರಣ ಇಡಲಿಕ್ಕೆ ಆಡಳಿತಾತ್ಮಕ ಕುಲಸಚಿವ ಹುದ್ದೆಯನ್ನು KS ಅಧಿಕಾರಿಗಳು ಅಥವಾ IAS ಜೂನಿಯರ್ ಸ್ಕೇಲ್ IAS ಅಧಿಕಾರಿಗಳಿಗೆ ಅದನ್ನು ರಿಸರ್ವ್ ಮಾಡಿಟ್ಬಿಟ್ಟಿದ್ದಾರೆ. ಹೀಗಾಗಿ ಒಬ್ಬ IAS ಅಥವಾ KS ಅಧಿಕಾರಿಯ ಆಧೀನಕ್ಕೊಳಪಟ್ಟೆ ಕುಲಪತಿ ತನ್ನ ಕರ್ತವ್ಯ ನಿರ್ವಹಣೆ ಮಾಡಬೇಕಾದಂಥ ಒಂದು ಗುಲಾಮ ಸ್ಥಿತಿಗೆ ತಂದಿಟ್ಬಿಟ್ಟಿದ್ದಾರೆ. ಆದರೂ ಕೂಡ ಸಾಕ್ಷಿ ಪ್ರಜ್ಞೆ ಜಾಗೃತರಾಗಿರೋ ಅಥವಾ ತಮ್ಮ ಶೈಕ್ಷಣಿಕ ಮತ್ತು ವೈಚಾರಿಕ ದರ್ಶನದ ಬಗ್ಗೆ ಆತ್ಮವಿಶ್ವಾಸ ಇರೋ ಕುಲಪತಿಗಳು ಯಾರಾದರೂ ಒಬ್ಬರು ಧೈರ್ಯ ಮಾಡಲಿ ಅಂತ ನಾವು ಕಾಯ್ತಾ ಇದ್ವಿ. ಇತ್ತೀಚೆಗೆ ರಾಜ್ಯ ಉನ್ನತ ಶಿಕ್ಷಣ ಮಂಡಳಿಯ
ಸಭೆಯನ್ನು ಜರುಗಿಸಿದ್ರು ಮಾನ್ಯ ಮುಖ್ಯಮಂತ್ರಿಗಳು. ಅದಕ್ಕೆ ಸಾಮಾನ್ಯವಾಗಿ ಉನ್ನತ ಶಿಕ್ಷಣ ಸಚಿವರೇ ಅಧ್ಯಕ್ಷರಾಗಿರ್ತಾರೆ ಮತ್ತು ಒಬ್ಬ ಹಿರಿಯ IAS ಅಧಿಕಾರಿ ಅಥವಾ ಶಿಕ್ಷಣ ತಜ್ಞರು, ಮಾಜಿ ಕುಲಪತಿಗಳು ಅದರ ಕಾಯಂ ಉಪಾಧ್ಯಕ್ಷರಾಗಿರ್ತಾರೆ. ಆ ಸಭೆಯಲ್ಲಿ ಉಪಸ್ಥಿತರಿದ್ದ ಕುಲಪತಿಗಳು ಎಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿ ಕೊಟ್ಟ ಸಲಹೆ ಆದೇಶಗಳನ್ನೆಲ್ಲ ಮರುಮಾತಿಲ್ಲದೆ ಒಪ್ಕೊಂಡ್ಬಿಟ್ರು. ಎಲ್ಲರೂ ಗೋಣಾಡಿಸ್ಬಿಟ್ಟು ಬಂದುಬಿಟ್ರು. ಆವಾಗಲೇ ಈ ಮೊಬೈಲ್ ನಿಷೇಧ ಇತ್ಯಾದಿ ಪ್ರಸ್ತಾವನೆಗಳು ಬಂದವು. ಇವರು ಯಾರೊಬ್ಬರು ಕೂಡ ಈ ಭಾರೀ ಪೈಪೋಟಿಯೊಂದಿಗೆ ಕುಲಪತಿ ಹುದ್ದೆ ಮತ್ತು ಪರೀಕ್ಷಾ ವಿಭಾಗದ ಕುಲಸಚಿವ ಹುದ್ದೆಗಾಗಿ ಪೈಪೋಟಿ ನಡೆಸೋ ಈ ಶಿಕ್ಷಣ ತಜ್ಞ ವರ್ತಮಾನದ ಶಿಕ್ಷಣ ತಜ್ಞರು ಯಾರೂ ಕೂಡ ರಾಜ್ಯ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಧಿಕ್ಕರಿಸಿದ ತಪ್ಪು, ಇಲ್ಲಿವರೆಗೂ ಯಾವುದೇ ಪರ್ಯಾಯ ರಾಜ್ಯ ಶಿಕ್ಷಣ ನೀತಿ ಬಂದಿಲ್ಲ ಅನ್ನೋ ಒಂದು ತಾತ್ವಿಕ ಆಕ್ಷೇಪವನ್ನೆತ್ತೋ ಧೈರ್ಯವನ್ನು ಕೂಡ ಮಾಡಿಲ್ಲ. ಈ ಇವತ್ತಿನ ಸ್ಥಿತಿಗೆ ನಾವು ಸರ್ಕಾರಗಳನ್ನು, ರಾಜಕಾರಣಗಳು ದೂಷಿಸಿ ಪ್ರಯೋಜನವಿಲ್ಲ. ಸ್ವತಃ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿರೋ ಅಧ್ಯಾಪಕರುಗಳೇ ಕೇವಲ ತಮ್ಮ ಬೋಧನೆ ಮತ್ತು ಸಂಶೋಧನೆಗಿಂತ ಹೆಚ್ಚಾಗಿ ಈ ಅಧಿಕಾರ ಚಲಾವಣೆ ಹುದ್ದೆಗಳು, ಎಲ್ಲಿ ಗೂಟದ ಕಾರು ಮತ್ತಿತರ ಸವಲತ್ತುಗಳಿರುತ್ತೋ ಆ ಕುಲಪತಿ, ಕುಲಸಚಿವ ಅಥವಾ ಯಾವುದಾದ್ರೂ ಒಂದು ಪೀಠದ ನಿರ್ದೇಶಕ ಹುದ್ದೆಗೆ ಹಾತೊರಿತಾ ಇರೋದು ನಮ್ಮ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಅನೇಕ ಯುರೋಪು ಮತ್ತು ಅಮೇರಿಕದ ಅನೇಕ ಸುಪ್ರಸಿದ್ಧ ವಿಶ್ವವಿದ್ಯಾಲಯಗಳ ತಜ್ಞರೆಲ್ಲ ಭಾರತಕ್ಕೆ ಬಂದುಬಿಟ್ಟು ರಿಸರ್ವ್ ಬ್ಯಾಂಕ್ ಗವರ್ನರ್ಗಳಾಗಿದ್ದರು. ನಮ್ಮ ರಘುರಾಮ್ ರಾಜನ್ ಅವ್ರು ಬಂದು ವಾಪಸ್ ಹೋಗ್ಬಿಟ್ಟು ಪ್ರೊಫೆಸರ್ ಹುದ್ದೆಯಲ್ಲೇ ಮುಂದುವರೆದ್ರು. ಅವ್ರು ಯಾರೂ ಕೂಡ ಈ ವೈಸ್ ಚಾನ್ಸಲರ್ ಆಗಬೇಕು, ಚಾನ್ಸಲರ್ ಆಗಬೇಕು ಅನ್ನೋ ಪೈಪೋಟಿ ನಡೆಸೇ ಇಲ್ಲ. ಆ ಪ್ರೊಫೆಸರ್ ಹುದ್ದೆಗಿರೋ ಆ ಘನತೆ ಗೌರವಗಳೇ ಗೌಣವಾಗ್ತಾ ಬಂದು ಮಾತಿದ್ರೆ ಎಲ್ಲರೂ ಸಾಹೇಬರು ಅಂತ ಅನಿಸ್ಕೊಳ್ಳೋ ಒಂದು ತುಡಿತ ಜಾಸ್ತಿ ಆಗಿರೋದ್ರಿಂದ ಈ ಸನ್ನಿವೇಶ ಸೃಷ್ಟಿಯಾಗಿದೆ. ಏನೇ ಇರಲಿ, ಸದ್ಯಕ್ಕೆ ಇವತ್ತು ಬೆಳಗ್ಗೆ ವಸ್ತು ಪ್ರದರ್ಶನ ಉದ್ಘಾಟನೆ ಆಯಿತು. 3 ಗಂಟೆಗೆ ನಡಿಬೇಕಾಗಿರೋ ಉದ್ಘಾಟನಾ ಸಮಾರಂಭಕ್ಕೆ ಏನಾದರೂ ಕಂಟಕ ಬರ್ತಾ, ರಾಜ್ಯದ ಆಳುವ ಪಕ್ಷದ ಕಾರ್ಯಕರ್ತರುಗಳೇನಾದರೂ ಪ್ರತಿಭಟನೆ ನಡೆಸ್ತಾರಾ ಅಥವಾ ಸರ್ಕಾರದ ಈ ಕಾರ್ಯಕ್ರಮ ರದ್ದತಿಯ ಆದೇಶವನ್ನು ಉಲ್ಲಂಘಿಸಿದ್ದಕ್ಕೆ ಕುಲಪತಿಗಳನ್ನೇ ವಜಾ ಮಾಡಿಬಿಡ್ತಾರಾ? ಕಾದು ನೋಡಬೇಕಾಗಿದೆ. ಮುಕ್ತ ವಿಶ್ವವಿದ್ಯಾಲಯ ಅದನ್ನು ಅಮುಕ್ತ ಮಾಡೋ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿರೋದು ಈ ವರ್ತಮಾನದ ಘೋರ ವ್ಯಂಗ್ಯ ವಿಕಟಹಾಸಗಳಲ್ಲಿ ಒಂದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.